ಒಂಚೂರೆಲ್ಲ ಹೊರಗೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ಮಂಗ್ ಅವಳು ಕಾಲೇಜಿಗೂ ಹೋಗಿಲ್ಲ. ಎಲ್ಲಿ ಹೋಗ್ಲಿಕ್ಕೆ ಬಂದ್ಲ? ಬಾರ್ವಾ ಪುಣಾತ್ಗಿತ್ತೆ ಬಾ. ಎಲ್ಲಿ ಹೋಗಿದ್ದಿ ಗಡ ತಿರ್ಗಕ್ಕ? ಎಲ್ಲಿ ಇಲ್ಲವಾ, ನನ್ನ ಫ್ರೆಂಡ್ ಅಂತಲ್ಲೇ ಇವತ್ತು ಕಾಲೇಜಿಗೆ ಹೋಗಿಲ್ಲಲ್ಲ, ನೋಟ್ಸ್ ಏನಾರ ಕೊಟ್ರೆ ನಂಗೆ ಒಂಚೂರು ಬಂದು ಹೇಳು ಅಂತ ಹೇಳಕ್ ಹೋಗಿದ್ದೆ. ಹೌದು, ನಿನಗೇನಂತ ಮಹಾ ಜಡ್ ಬಂದತನ? ಎದ್ದಳ ಕಾಲ ಆರ್ದಂಗೆ ಅಡ್ಡ ಕಾಲ ಆರ್ದಂಗೆ ಕಾಲೇಜ್ಗೆ ಹೋಗಕ್ಕಾರ್ದಂಗೆ ಯಾಕೆ ಬಿಟ್ಟಿನಿ ಇವತ್ತು ಕಾಲೇಜಿಗೆ? ಅವ ನಾ ಹೇಳಿಲ್ಲ ನಿನ್ನೆ, ನನಗೆ ಭಾಳ ಯಾಕೋ ಒಂಥರ ತಲೆ ಎಲ್ಲ ತಿರ್ಗಕತ್ತಿತ್ತು, ಸುಸ್ತಾಗತ್ತಿತ್ತು, ಜ್ವರನೂ ಬಂದಂಗೆ ಆಗ್ಯಾವವ. ಅದಕ್ಕೆ ಇವತ್ತು ನಂಗೆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಬಿಟ್ಟೆ. ಹೌದು, ನಾನು ಕಾಲೇಜ್ಗೆ ಹೋಗಲಿಲ್ಲ, ನೀನು ಯಾಕೆ ಸಿಟ್ಟಿಗಿದ್ದಿ? ಯಾಕಂದ್ರೆ ಎಲ್ಲ ಹುಡುಗಿಯರು ಇದ್ದಂಗಿಲ್ಲವ, ನೀನು ಬೇರೆನೇ ಅದೆಯಲ್ಲ, ಅದಕ್ಕೆ ಎಲ್ಲ ಹುಡುಗಿಯರು ಮುಂಜಾನೆ ಎದ್ದು ಕಾಲೇಜ್ ಹೋಗ್ಬೇಕು ಓದ್ಬೇಕಂತ ಬಡ್ದಾಡ್ ಹೋದ್ರು. ನೀನು ಕುಡು ತುರ್ಯಾಡ್ಕೊಂತ ಬಂದು ರಾತ್ರಿ ಬಿಟ್ಕೊಂಡು ಈಗ ಆರಾಮಿಲ್ಲ ಇದಾಗೈತಿ ಅಂತ ಅನ್ನಕತ್ತಿಯಲ್ಲ, ಅದಕ್ಕೆ ಕೇಳಕ್ಕ. ಏನ ನಾನು ಕುಡಿದು ತುರಿಡಕತ್ತಿದ್ನ? ಯಾರು ಹೇಳಿದ್ರವ ನಿನಗ? ಏನ್ ತಲೆಗಿಲಿ ತಿರ್ಗಕತ್ತೈತೆ ಹಿಂಗ ನಿನಗ? ಅಲ್ಲ ನಿನಗ ಏನಾರ ಆಗಿರ್ಬೇಕು ನೋಡು. ನಾನೇಗಂತೀಯಲ್ಲವ ನೀನು? ಅಂತೀನಿ ಅಡ್ಬಿಟ್ಟಿ ಅಂತೀನಿ. ರಾತ್ರಿ ಎಷ್ಟೊತ್ತಿ ಬಂದಲ್ಲ? 10 ಏನು ಹೋಗಿದ್ದಿ, ಎಲ್ಲೋಗಿದ್ದಿ, ಏನಾನ ಅದು ಇದು ಏನಾನ ಅಂದೆ. ಓದ್ತೀನಿ ಗಾತ್ರೆಲ್ಲ ಸೇರಿ ಹಂಗೆ ಅಂತಂದು ನಾ ಇದ್ರು ಇರ್ಬೋದು ಬಿಡಂದೆ. ರಾತ್ರಿ ಊಟ ಮಾಡಂದ್ರು ಒಲ್ಲಂದಿ. ಮಕ್ಕ ಕೆಳಗಿಟ್ಟಕ್ಕಿ ಮ್ಯಾಕ್ ಎತ್ತಲಿಲ್ಲ. ನನಗೇನೋ ವಾಸನೆ ಬಂತು, ಅದೇನೋ ಸೆಂಟ ಪಿಂಟ ಹೊಡ್ಕೊಂಡಿನಿ ಅಂತ ನಂದಿ. ಆದ್ರೂ ನನಗೆ ಅನುಮಾನ ಬಂತು, ಜೋಲಿ ಬಿಡಾಕತ್ತಿದ್ದಿ, ತಲೆ ತಿರ್ಗಕತ್ತೈತಿ ಯಾಕೋ ಒಂಥರ ಅಂದಿ. ಏನೋ ಇಲ್ಲಿ ಬಿಡು, ಓದಿ ಪಾಪ ಸುಸ್ತಾಗಿರ್ಬೇಕು ನನ್ನ ಮಗಳಿಗೆ ಅಂತ ಸುಮ್ಮನಾಗಿದೆ. ಆದ್ರೆ ಕರೆ ಹೇಳು, ರಾತ್ರಿ ಕುಡ್ದಿರೋದಿಲ್ಲ, ಕುಡ್ದದ್ದೇ ಅದು ವಾಸನೆ. ಅದು ಯಾರವ ನನಗೆ ಹೇಳಿದ್ದ? ನಾನು ಕರೆ ಒಂದ್ರ ಅಲ್ಲಿ ಬಿ ನನ್ನ ಮೇಲೆ ನಂಬಿಕಿಲ್ಲ ನಿನಗ. ಕರೆ ಹೇಳ್ಬೇ, ನೀನು ಸುಮ್ಮನೆ ಯಾರ್ದ ಮಾತು ಕೇಳಕತ್ತಿ. ಯಾರು ಹೇಳಿದ್ ನಿನಗ? ನಾ ಅಂತ ಕೆಲ್ಲ ಬಿ ನಾನು ಮಾಡರ್ನ್ ಇರ್ಬೋದು, ಹೊಸ ಡ್ರೆಸ್ ಹಾಕೋಬಹುದು, ಈ ಈಗ ಅಂದ್ರೆ ಮಾಡರ್ನ್ ಈ ಸಿಟಿ ಒಳಗಿನ ಡ್ರೆಸ್ ಹಾಕೋಬಹುದು ಅನ್ನೋದು ಬಿಟ್ರೆ ಹಂಗಿಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಗತ್ತಿ. ನೀನು ಏನ ಜಗಳ ನಡೆಯುತ್ತಲ್ಲ ಇಬ್ರದ್ದು ತಾಯಿ ಮಗಳದು ಶುರು ಆಗತ್ತ ಮುಂಜಾನೆ ಅಂದಂಗೆ ಈಗ ಕಾಲೇಜ್ಗೆ ಹೋಗಿಲ್ಲ? ರಾತ್ರಿ 10 ಬಂದ್ಲ ಕೇಳಿ ಏನಕ್ಕಿನ? ಅದನ್ನ ಕೇಳಕತ್ತಿದ್ರಿ, ಏನೋ ಒಂಚೂರು ಆರಾಮಿಲ್ಲ ಅನ್ನಕ ತಳಾಟ. ನೀ ಏನ್ ಮುಚ್ಚಿಟ್ಕೊಂಡ್ರು ಎಲ್ಲ ನನಗೆ ಇಲ್ಲ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿನಿ. ಯಾಕ? ಅಲ್ಲ ಕರೆ ಅಂದ್ರೆ ಮತ್ತೆ ಕುಡ್ಗಿಡ್ ಬಂದಳ ಹೆಂಗ? ಏ ಇಲ್ರಿ, ಅಲ್ಲ ಹೆಣ್ಣುಡಿಗೆ ಹೆಂಗ್ ಕುಡಿತಾಳ ನೀವು? ಒಳ್ಳೆ ಇಲ್ ಬಿಡ್ರಿ. ಹೆಣ್ಣುಡಿಗಿದ್ದಂಗೆ ಒಂದು ಲಕ್ಷಣ ಅದಾವ ಈಕಿ ಕಡೆ. ಒಂಚೂರ ಹಂಗೆ ನಡ್ಕೊಂತಲ್ಲ, ಹಂಗೆ ಗುಣನರ ಅದಾವ ಈಕಿ ಅಂತೆಕ. ಬರೀ ಶೋಕಿ ಮಾಡೋದು, ಬರೀ ಇದನ್ನ ಆತ. ಒಂದು ಚಲೋತ್ನಿಗೆ ಸಾಲಾಗಿ ಇಷ್ಟು ಇದ್ರಾಗ ಪಾಸ್ ಆಗಿನಿ ಅಂತಂದು ಬಂದು ಹೇಳಿಲ್ಲ. ಒಂದರ ದಿನ ಕಪ್ಪ ಗಿಪ್ಪ ಏನೋ ಎತ್ಕೊಂಡ್ ಬರ್ತಾರಲ್ಲ, ಪ್ರೈಸ್ ಗೀಸ್ ಅಂತಾರಲ್ಲ, ಅದನ್ನೂ ತರಲಿಲ್ಲ. ಇಲ್ಲೇ ನೋಡು, ನಮ್ಮ ಮನೆಯಾಗ ಎಷ್ಟು ಜನ ಹುಡ್ರು ಇದ ಕಾಲೇಜ್ನಾಗ ಹೋಗವು, ಏನೇನೋ ಮಾರ್ಕಸಿಂದ ಅದೇನೋ ತಂದು ತೋರಿಸ್ತಾವು, ಸ್ವೀಟ್ ಕೊಡ್ತಾವು, ಆಮೇಲೆ ಕಪ್ ತಿಳ್ಕೊಂಡ್ ಬರ್ತಾವು, ಏನೋ ಮೆಡ್ಲ್ ಅಂತ ಅದನ್ನ ತರ್ತಾವು. ಈಕಿ ಒಂದರ ದಿವಸ ಬರೀ ಈಕಿ ಉದ್ದಕ್ಕೆ ರೊಕ್ಕನ ಸುರ್ತಿ ಹೊರತು ಈಕಿಲಿಂದ ನಮಗೆ ಏನೋ ಒಂದು ಗೌರವ ಒಂದು ಏನು ತರಲಿಲ್ಲ. ನಮ್ಮ ಮನಿ ಮಾನ ಮರ್ಯಾದೆ ತೆಗಿಯಕ್ಕೆ ಸೂರಾಗ ಒಂದ್ ವೇಳೆ ಗಂಡು ಹುಟ್ಟಿದ್ರ ಹಿಂಗ್ ಮಾಡ್ತಿದ್ನ ಇಲ್ಲ ಗೊತ್ತಿಲ್ಲ. ನಮ್ಮ ಹಣೆ ಬರಕ್ಕೆ ಹೆಣ್ಣು ಹುಟ್ಟೈತಿ, ಹೆಣ್ಣು ಹುಟ್ಟಿದ್ರೆ ಹೆಣ್ಣಿನ ಅವತಾರ ಒಂದೇ ಇಲ್ಲ. ಸುಮ್ಮನೆ ಅಲ್ಲಡೋನ ಹೇಳ್ತೀನಿ, ಓದದ್ ಬಿಡ್ಸು ಸಾಕಿ. ಓದಿದ್ದಕ್ಕೆ ಈಕೆ ಹಣೆ ಬರಕ್ಕೆ ಎಂತ ಸಿಗ್ತಾನ ಅಂತನ್ನ ಮದಿ ಮಾಡೋಣ. ಈಕೇನು ಓದಿ ಉದ್ದಾರ ಆಗಿ ನೌಕರಿ ತಗೊಂಡು ನಮ್ನೇನು ಸಾಕಂಗಿಲ್ಲ ಗೊತ್ತಾತ. ನಮ್ಮನ್ನ ಅದೇನ ಅಂತಾರ ನೋಡೋದು ಬೇಡ. ಸುಮ್ಮನೆ ನಮ್ಮನ್ನ ರೋಡ್ನ ನಿಲ್ಸೋದು ತಪ್ಪಿದ್ರೆ ಸಾಕಾಗೈತಿ, ಮಾನ ಮರ್ಯಾದೆ ಉಳಿಸ್ತಿದ್ರೆ ಸಾಕಾಗೈತಿ. ಆಯ್ತು ಹೇಳ್ತೀನಿ, ಯಾರ ಒಂದು ಚಲೋ ಹುಡುಗ ನೋಡ ಅಂತೇಳಿ ಬೇಡ ಮದಿ ಮಾಡಿ ಕಳ್ಸೋಣ. ಅಪ್ಪ, ನಾನು ನಿಮಗೆ ಹೇಳಕತ್ತೀನಿಲ್ಲ, ನನ್ನ ಮದುವೆ ವಿಚಾರದಾಗ ಮಾತ್ರ ನೀವು ಯಾರು ತಲೆ ಹಾಕಕ್ ಹೋಗ್ಬೇಡ್ರಿ. ನಾ ಇಷ್ಟ ಬಂದ ಹುಡುಗನ ನಾನು ಮದುವೆ ಮಾಡ್ಕೋತೀನಿ. ನೀವು ತೋರ್ಸೋ ಒಂದು ಒಬ್ಬಿರೇನ್ ಕಾಲದ್ದು ಇಲ್ಲ ಹೊಲ್ದದ್ದು, ಹೊಲ್ದಾಗ ರಂಟಿ ಕುಂಟಿ ದನಕಾಯಿ ಅಂತನ್ನ ನನಗೆ ಬೇಕಾಗಿಲ್ಲ. ನಾನು ಸಿಟಿಯಾಗ ಚಲೋ ದೊಡ್ಡ ಶ್ರೀಮಂತರನ್ನ ಮಾಡ್ಕೋಬೇಕಂತಂದು ಅದಕ್ಕೆ ನಾನು ಈ ತರ ಮಾಡೋನಾಗಿರೋದು. ನನಗೆ ಹೆಂಗಿರ್ಬೇಕು ಹಂಗೆ ಅದೀನಿ, ನನಗೆ ಎಂತದ್ ಬೇಕಂತನ್ನ ನಾನು ಮದುವೆ ಮಾಡ್ಕೋತೀನಿ. ನೀವು ಆ ಕಷ್ಟನ ತಗೊಳಕ್ ಹೋಗ್ಬೇಡ್ರಿ. ನಿಮ್ದೇನಿದ್ರು ಮದುವೆ ಮಾಡ್ಕೊಳ್ಳೋದಷ್ಟೇ ವಿಚಾರ ಮಾಡ್ರಿ. ನೋಡು ತಂದೆ ತಾಯಿ ಮುಂದೆ ನಿಂತ್ಕೊಂಡು ಹೆಂಗ್ ಮಾತಾಡ್ತಾಳ. ಉಣ್ಯಾಗ ಗಾಡಿಗೂ ಕಿವಿ ಇರ್ತಾವ, ಎಲ್ಲರೂ ಕೇಳ್ಕೊಂಡು ನಮ್ಗೆ ಎಷ್ಟು ನಮ್ಮನೆ ನಕ್ಪಟ್ಲ ಜೀವನ ಆಗೈತೆ ಗೊತ್ತಾ ನಮ್ದು. ಹೋಗ್ಲೇ ಯವ್ವ ತಾಯಿ, ಆತ ನೀನ ನೋಡ್ಕೊಲ್ಲ, ಜಲ್ದಿ ನೋಡ್ಕೊ. ಇನ್ನ ನಮ್ಮ ಮಾನ ಮರ್ಯಾದೆ ರೋಡ್ ನಿಂದ್ರೆ ಹರಾಜ್ ಹಾಕ್ಬೇಡ. ಜಲ್ದಿ ನೋಡ್ಕೊಂಡು ಹತ್ತಾಗ ಚಲೋದ್ ಅಂತೀಯಲ್ಲ, ಯಾವತ್ತ ಚಲೋತ್ ಮಾಡ್ಕೊ. ನಿನ್ ಪಾಡಿಗೆ ಗಡಮನೆಗಿರ್ ಸಾಕು. ನಮ್ಮನ್ನ ನಾವು ತಿಂತೀವೋ ಉಣ್ತೀವೋ ಉಪವಾಸ ಇರ್ತೀವೋ ಹೆಂಗ ಒಂದಿರ್ತೀವಿ, ನೀ ಚಲೋ ಜೀವನ ಮಾಡ್ಕೊಂಡು ಹೋಗಿ ಅಂತ ನೋಡ್, ಜಲ್ದಿ ನೋಡ್ಕೊ. ಆತ ಲಕ್ಷ್ಮೀ ಸೊರು ಆತ ಕುಂತಲ್ಲೇ ಮಾಡಿಸ್ಕೊಳಕ್ಕೆ ಎತ್ತಿದ ಕೈ ಇರೋ ಪಾಪ ನನ್ನ ಮಗಳು ಎತ್ತಾಗಂತ ಬಡ್ದಾಡ್ಬೇಕು. ಹೇಳ್ರಿ ಅತ್ತಿಯರ, ಅಲ್ಲಲ್ಲೇ ಚಾ ಕೊಟ್ಟು ಎಟ್ಟತ್ತಾತ. ಮುಂಜಾನೆ ಕೊಟ್ಟೆಕಿ ತಿರುಗಿ ಇನ್ನವರೆಗೂ ಕಪ್ಪು ಚಾ ಕಾಣಿಸಲಿ. ನನಗೆ ಹಗಲೇ ಚಾ ಕೊಡೋದು ಉಡಾಯ್ತು ಗೊತ್ತಿಲ್ಲ. ಹೋಗ್ ದಡಗಂತ ಚಾ ಮಾಡ್ಕೊಂಬ, ಅಲ್ಲಿ ಚಿಟಿ ಅಂತ ಹಂಗ. ಹ್ಞೂನ್ರಿ ಇವ ನಿನಗೂ ಮಾಡ್ಕೊಂಬರ್ಲಿ ಅನ್ಬೆ. ನೋಡು ಕೇಳದೈತೆ ನಾನು ಕಾಳಜಿ ಮಾಡೋದು ನಿಮ್ಮ ಹೋಗ ಎಷ್ಟೇ ಆಗಲಿ. ಮತ್ತೆ ತಾಯಿ ಮೇಗಲ್ವ, ಅತ್ತಿನ ಎಟ್ಟೋತಿದ್ರು ಕತ್ತಿನ ಅಲ್ಲ. ಈಗಾರ ಗೊತ್ತಾತಲ್ಲ, ಅತ್ತಿ ಎಟ್ಟೋತಿದ್ರು ಕತ್ತಿನ. ಯಾವ ನೋಡು ಕಟ್ಟಿ ಮೇಲೆ ಕುತ್ಕೊಂಡು ಕತ್ತಿ ಹೋದ್ರೆ ನಂಗೆ ಒದರೋದು. ಏ ನೋಡು ನಿಮ್ಮವ್ ನನಗೆ ಕತ್ತಿನ ತಗೊಡು. ಅಲ್ಲ ಈ ಮುದುಕಿ, ಅಲ್ಲ ಈಗಿಗೆ ನನ್ನ ದೇವ್ರು ಈ ನನ್ನ ಮನಸ್ಸಿನಾಗೆ ಮಾತಾಡೋದಕ್ಕೆ ಎಂತಿದ್ದಿತ್ತು. ದೇವ್ರ ಶಕ್ತಿನ ಕೊಟ್ಟಿರ್ತಾನೆ ನಾ ದೇವ್ರು. ಅಲ್ರಿ ಅತ್ತಿಯರ, ಇಲ್ಲ ನಮ್ಮವ್ ಇಲ್ಲ ನನ್ನ ಕಣ್ ಮುಂದನ ನಿಂತಾಳ. ಒಂದ್ ಬಾಯಿ ಬಿಟ್ಟು ತುಟಿ ಪುಟಕ್ಕಂದಿಲ್ಲ, ಹೆಂಗ ಕತ್ತಿ ಅಂತ ಅಂತಿರಲ್ರಿ ಅತ್ತಿಯರ. ಯಾಕ್ರಿ ನಮ್ಮ ಕಂಡ್ರೆ
ಅಷ್ಟು ಹೊಟ್ಟೆ ಹುರ್ಕೊಂತೀರಿ? ಅಯ್ಯ ಬಿಟ್ಟಿ ನಿಮ್ಮವ್ವ ಬೇಕಿರಿ ಕೇಳ ಕೇಳ ಮನಸ್ನಾಗ ನನ್ನ ಅತ್ತೆಲ್ಲ ಕತ್ತೆ ಅಂತ ಅಂದಾಳಿಲ್ಲ ಕೇಳಕಿನ. ಯವ್ವ ಲಕ್ಷ್ಮಿ, ನಿಮ್ಮ ಅತ್ತಿ ಅದೇನ ಅಂತಲ್ಲ ಹೋಗನ್ಲಾರ್ದ ಹೋಗಿ ಇಟ್ಟಿದ್ರಂತ, ಹೋಗು ಅಂತ ಮನೆ ಬಿಟ್ಟು ಹೇಳಾರ್ದ ಈ ನಮ್ನಿ ನನ್ಗಂತ ನೀನ ಇಲ್ಲೇ ದಿಲ್ಲ ಕಣ್ಮುಂದ ನಾನು ಏನಾರ ಅಂದಿನ ನಾವು ತುಟಿ ಪಿಟಕ್ ಅಂತಂದ್ರೆ ನೋಡ್ ನನಗೆ ಹಿಂಗಂತ ನಾನು ಯಾವಾಗ ಅಂದಿದ್ದೇನೋ ಈಕಿ ಕತ್ತೆ ಅಂತಂದ. ಇಲ್ಲಡ ನನಗ ಮನಸ್ನಾಗ ಮಾತಾಡೋದು ತಿಳಿಲಿಕ್ಕಿಲ್ಲ. ಅವ್ರ ಮುಖ ಚೇರೆದೊಳಗ ಇವ್ರು ಹಿಂಗ ಮಾತಾಡ್ಕೊಂಡ್ರ ಅಂತ ಗೊತ್ತಾಗತ್ತ. ಅದ್ರಾಗೂ ನಿಮ್ಮ ಅವ್ವಂದು ಮುಖ ಕ್ಲೋಸ್ ಅಪ್ನಾಗ ಅಬ್ಸರ್ವ್ ಮಾಡ್ತೀನಿ. ಆಕಿ ಏನ್ ಮಾತಾಡ್ತಾಳೆ ಎಲ್ಲ ನಂಗೆ ಗೊತ್ತಾಗತ್ತ ಗೊತ್ತನ. ಅಯ್ಯೋ ಅತ್ತಿಯರ ಸರಿ, ನಾನು ಏನ್ ಅನ್ಕೊಂಡ್ ಮನಸ್ನಾಗ ಹೇಳ್ರಿ ಹಿಂಗಿದ್ರೆ ಹೊಲ ಆಡ್ಬಿಟ್ಟಿ. ನನ್ನ ಮನಸ್ಸು ನಾನೇ ಕೇಳಕ್ ಹೋಗ್ಲಿ, ನಿನ್ ಗಂಡ ಕೇಳಕ್ ಹೋಗ. ಯವ್ವ ಹೋಗ್ಲಿ ಬಿಡ್ರಿ. ಯವ್ವ ನೀನು ಕುಡಿತೇನೆ, ಚಾನ ಮಾಡ್ಕೊಂಬರ್ತೀನಿ. ಹ್ಞೂ ಮಗ ಮಾಡ್ಕೊಂಬ. ನನಗ ಸಕ್ಕರೆ ಒಟ್ಟು ಜಾಸ್ತಿ, ನನಗೇನು ಶುಗರು ಪಗರು ಯಾ ಜಡ್ಡು ಜಾಪತ್ರಿ ಏನಿಲ್ಲ. ಏನೋ ಊರ್ ಹೋಗನತ್ತ ಕಾಡ್ಬಾನತ್ತ ಆರಾಮ್ ತಿಂದುಂಡು ಹೋಗಕಿದೀನಿ. ನಮ್ಮ ಮಗ ನನ್ನ ಗಂಡ ನಮ್ದು ಆಸ್ತಿ ಗಸಿದ ಈಡಗಿ ಗಟ್ಟಿ ಹಾಲ್ನಾಗ ಚಲೋತೆ ಸಕ್ಕರೆ ಹಾಕೊಂಡು ಮಾಡ್ಕೊಂಬ. ನನಗೂ ಯಾ ಜಡ್ಡು ಜಾಪತ್ರಿ ಏನಿಲ್ಲ. ನನಗೂ ಗಟ್ಟಿನ ಹಾಲ್ನಾಗ ಚಲೋತಿ ಸಕ್ಕರೆ ಹಾಕೊಂಡು ಮಾಡ್ಕೊಂಬ. ಆತಾತ ಇದ್ದ ಒಂದ್ ದೊಡ್ಡದ ಮಾಡ್ರಿ, ಇಬ್ಬರಿಗೂ ಮಾಡ್ಕೊಂಬರ್ತೀನಿ ಗಟ್ಟಿ ಹಾಲ್ನಾಗ. ಪಾತಿ ಏನ್ ಮಾಡಕತ್ತಿಲ್ಲ? ಅರೆ ವಿಜಯಂದು ಅಕ್ಕ, ಬರಿ ಬರಿ. ನಾವು ಏನಿಲ್ಲ, ನಮ್ದು ಮರ್ದೊಯ್ಗೆ ಹೊಲಕ್ಕೆ ಹೋದ್ರು, ಎಲ್ಲ ಅಡಿಗೆ ಮಾಡಿದೆ, ಎಲ್ಲ ಕೆಲಸ ಮುಗಿತ್ತು, ಹಂಗೆ ಹೊರಗೆ ಬಂದೆ ನಿಂತೆ. ನಿಮ್ದು ಎಲ್ಲ ಕೆಲಸ ಆಯ್ತು? ಹ್ಞೂನ್ಲೆ ನಂದು ಎಲ್ಲ ಕೆಲಸ ಆಯ್ತು. ಒಂಚೂರು ಕಟ್ಟಿಗೆ ತೊಗೊಂಬರಕ ಹೊಲಕ್ಕೆ ಹೋಗ್ಬೇಕಂತ ಮಾಡಿದ್ನಿ. ಬರ್ತೀಯೇನ ನೀನು? ಒಬ್ಬಾಕಿದ್ದೀನಿ. ಅದೇ ನಮ್ದು ಕಟ್ಟಿಗೆ ನಮ್ದು ಮರದು ತರ್ತಾರೆ, ನಾವು ಏನು ತರೋದು ಬೇಕಿಲ್ಲ. ನಮ್ದು ಮನೆಗೆ ಕೆಲಸ ಆಯ್ತು, ಸುಮ್ಕೆ ಕುತ್ಕೊಂಡ್ರೆ ಬೋರಿಗೆ ಆಗ್ತೈತಿ. ನಡ್ರಿ ನಾನು ನಿಮ್ ಜೊತೆಗೆ ಬರ್ತೀನಿ. ಹಾ ಬಾ, ಅಲ್ಲ ಒಟ್ಟು ಕಷ್ಟ ಸುಖ ಅವ್ರವ್ರದ್ದು ಛಳ ಆಡ್ಕೊಂಡ್ರೆ ಒಟ್ಟು ಖುಷಿ ಇರುತ್ತೆ. ಹೋಗನ್ ಬಾ. ಹಂಗ ಹೋಗ ಮುಂದಾರೆಗೆ ಜಯಕ್ಕನ್ನ ಲಕ್ಷ್ಮಕ್ಕನ್ನ ಕೇಳನ್. ಹಾ ಮಜಾಗೆ ಇರುತ್ತೆ ನಡ್ರಿ. ಜಯಕ್ಕ ಜಯಕ್ಕ ಇಂಚೆ ಬಾಲೆ ಪಾತಿ ಬಾ ಒಳ ಬಾ. ಅಯ್ಯ ಜಯಕ್ಕ ಹೋಲ್ ಬಿಡಯ್ಯವ, ಮತ್ತೆ ಇಲ್ಲಿ ಮತ್ತೆ ಒಳ ಬರೋಣ. ಇದು ನಾನು ಪಾತಿ ಕಟ್ಟಿಗೆ ಖಾಲಿಗಿದ್ವಾ, ಒಂದರ ಕಟ್ಟಿಗೆ ತಗೊಂಬರೋಣ ಅಂತಂದು ಹೊಂಟಿದ್ನಿ ಹೊಲ ಕಡೆ. ಬರ್ತೀಯನ ಮತ್ತೆ? ಅಲ್ಲ ನೀನು ಮೊನ್ನೆ ಅಂದಂಗ ಆತವ ಕಟ್ಟಿಗೆ ತರ್ಬೇಕು ಅಂತಂದು, ಅದಕ್ಕೆ ಕೇಳೋಣ ಅಂತ ಬಂದೆ. ಅಯ್ಯ ಹೌದ್ಲೆ, ನಮ್ಮ ಮನ್ಯಾಗೂ ಕಟ್ಟಿಗೆ ಖಾಲಿ ಆಗ್ಬಿಟ್ಟವ, ಕಟ್ಟಿಗಿಲ್ಲ. ಅದ್ರಾಗ ಇದ್ದು ಒಂದೆರಡು ಅವು ಇವು ಅಂತ ಹೆಂಗ ಮಾಡಿ ಇಟ್ಕೊಂಡು ಮಾಡತ್ತಿದ್ನಿ. ನನ್ಗೂ ಇತ್ತು ಕಟ್ಟಿಗೆ ತೊಂಬರಕಿ. ನನ್ ಗಂಡ ಹೇಳಾಕತ್ತೀನಿ, ಯವ್ವ ನನ್ಗೆ ಆಗಲ್ಲ ಅಂತಾನ ಬರೀ ಅದು ಇದು ಅಂತಂದು. ಸರಿ ನಡಿ ಹೋಗ ನಡಿ. ನಂದು ಹೆಂಗ ಹೊರಗೈತೆ, ಮಗಳಿಂದ ಬರೋದು ಕಾಲೇಜಿಂದ ಹೊತ್ತು ಹೋಗುತ್ತೆ. ಕಿಲಿ ಹಾಕೊಂಡು ಹೋಗ್ತೀನಿ. ನನ್ನ ಗಂಡನು ಬುತ್ತಿ ಕಟ್ಕೊಂಡು ಹೋಗ್ಯಾನ. ನಡಿ ಹೋಗ ನಡಿ ನಡಿ. ಹಂಗಾರ ಲಕ್ಷ್ಮಕ್ಕನ ಕೇಳ ನಡಿ, ಆಕಿ ಏನಾರು ಬರ್ತಾವನ. 4 ಮಂದಿಗೆ ಹೇಳ್ತಾರೋ ಮಸ್ತ್ ಪಂಟ್ ಹೊಡೋದು ಆರಾಮ್ ಕಟ್ಟಿಗೆ ಮಾಡ್ಕೊಂಡು ಸಾಯಂಕಾಲ ಬರೋಣ, ಹುಡ್ರು ಬರೋಷ್ಟತಿ. ನಡಿ ಲಕ್ಷ್ಮಕ್ಕ. ಲಕ್ಷ್ಮಕ್ಕ ಹೇಳಿ ಲಕ್ಷ್ಮಿ, ಆ ಚಾನ ವಾಪಸ್ ಕಿಟ್ಲಿಗೆ ಹಾಕಿ ಬಿಡು. ಈ ಸದ್ಯ ಕುಡಿಯೋದು ಬೇಡ. ನಿಮಗೂ ಹೇಳು, ಬಡ್ಬಿಟ್ಟು ಬಿಡಾಡಾರ ಹೋದ್ಮ್ಯಾಗ ಮತ್ತೆ ಬಿಸಿ ಮಾಡಿಕೊಡಿ ಅಂತ ತೆಗೆದಿಡು. ಸುಮ್ಮನೆ ಮತ್ತೆ ಪೂಸೆಟ್ಟರಿಗೆ ಅದ್ರ ಗಟ್ಟಿನ ಹಾಲು ಮಸ್ತ್ ಸಕ್ಕರೆ ಹಾಕಿ ಇನ್ನಗ ಸಾವಿರ ಬಿಡೋದಾಗತ್ತೆ. ಅದ್ರ ನೀ ಸುಮ್ಮನೆ ಇರಂಗಿಲ್ಲ, ತೊಗೊಂಡೋಗಿ ಅವ್ರ ಬಾಯಿಗೆ ಸುರಿತಿ. ತೆಗೆದಿಡು ಒಟ್ಟು. ಅಯ್ಯ ಅತ್ತೀರ ಏನು ಒಂದು ಗುಟ್ಟಕ್ಕೆ ಚಾ ಕ್ಷಣತನ ಮಾಡ್ತೀರಿ? ಏನಕ್ಕೆ ಬಿಡ್ರಿ, ಮತ್ತೆ ನೀವು ಬೇರೆ ಮಾಡ್ಕೊಡ್ತಂತ. ಏ ಅತ್ತಿ ನಾನ ನೀನ ಹೇಳ್ದೆ ಸುಮ್ಮನೆ ಕೇಳ. ತೆಗೆದಿಡೋದ್ನ. ಇದೇ ನಾವ ಲಕ್ಷ್ಮಕ್ ಬರವಳ್ಳಲ್ಲ. ಲಕ್ಷ್ಮಕ್ಕ ಏನ್ ಮಾಡಕತ್ತೀಯ? ಏ ಹೋಗು, ನಾ ಹಾಕಿರ್ತೀನಿ. ಮತ್ತೆ ಏನ್ ಮಾಡಕತ್ತೀಯ? ತಂಗ ಅಡಿಗೆ ಮನೆ ಬಂದ ಬಿಡ್ತಾಳ. ಹೋಗ್, ಏನ್ ಕೇಳೋ ಬರ ನೀನ. ಅಯ್ಯ ಜೈ ಪಾತಿ, ನಾವು ಜಬಿಕೆ ಬಂದ ಅಂತ ಮಾಡಿದ್ದೆ, ನೀವು ಬಂದ್ರೇನ? ಬರ್ರೆ. ಇವ ಏನಿಲ್ಲ ಲಕ್ಷ್ಮಕ್ಕ. ಅಲ್ಲ ಎಡತ್ತತ್ತು ಕರೆಯಕತ್ತೀನಿ, ನಾನು ಮುಂಚೆ ಮಗಳಿಂದ ಕರ್ಕೊಂತ ಬಂದವ, ಮತ್ತಿರಿ ಒಳಗ್ ಬಂದು ಕರೆಯಕತ್ತೀನಿ. ಏನ್ ಮಾಡಕತ್ತಿದ್ದೆ? ಬರವಲ್ಲಿ ಹೊರಗ. ಅದ ಒಳಗ ಅತ್ತಿಗೆ ಅವಾಗ ಚಾ ಮಾಡ್ಕೊಡಕತ್ತಿದ್ದೆ, ಒಲಿ ಮೇಲಿತ್ತ, ಅದಕ್ಕೆ ಸ್ವಲ್ಪ ತಡೆಯೋದು ಬಂದೆ. ಏನ್ ಹೇಳಿ? ಅಯ್ಯ ಹಡ್ಬಿಟ್ಟು ಚಾ ಮಾಡಕತ್ತೀನಿ ಅಂತ ನನ್ನ ಕಥ. ಈಗ ಅವ್ರು ಬಿಡ್ತಾರನ ನಂಗೊಂಚೂರು ಕೊಡೋ ಅಂತ ಅಂದ ಬಿಡ್ತಾರೆ. ವಿಜ್ಜಂತೂ ಮೊದಲು ಆಸ್ಬಿಡ್ಕಿ ಬಿಡಂಗಿಲಿಕ್ಕೆ ಕೇಳಕ ತಗೊಳ್ಬೇಕಿದ್ರೆ. ಏನ ಚಾ ಮಾಡಕತ್ತೀಯ? ಬಿಡು, ಯಾಕಂದ್ರೆ ಈಗ ಹೊಲಕ್ಕೆ ಹೊಂಟಿವಿ. ಸುಮ್ಮನೆ ಇಟ್ಟೊತ್ತಿನ ಚಾ ಕುಡ್ದು ಹೋದ್ರೆ ಅದ ನಮ್ಮನಿ ಹೊಟ್ಟೆಗ ಜಳ ಆಗತ್ತೆ, ಸಂಗಟ ಪಿತ್ತಾಗತ್ತೆ. ಮತ್ತೆ ಸುಮ್ಮನೆ ಅದಕ್ಕೆ ಬೇಕಿದ್ರೆ ಹೊಲಕ್ಕೆ ಹೋಗಿ ಬರ್ತೀವಲ್ಲ, ಬರ ಮಂದಿ ಹೆಂಗೂ ಹೊತ್ತು ಮಣಿಗಿರ್ತೈತೆ. ಮಸ್ತ್ ಒಂಚೂರು ಚಾ ಮಾಡ್ಕೊಡ ಲಕ್ಷ್ಮಕ್ಕ. ನಿಮ್ಮ ಮನ್ಯಾಗ ಹಾಲು ಎಮ್ಮಿ ಆಯಿನ ಎಲ್ಲ ಐತೆ, ಗಟ್ಟಿನ ಹಾಲನ್ನ ಮಾಡ್ಕೊಡ, ಕುಡ್ದೋಕ್ಕಿ ಹೋಗೋ ಮುಂದೆ. ನೋಡು ನಂಗೆ ಗೊತ್ತಿತ್ತು ಈಗೆಲ್ಲ ಅಂದ್ರೆ ಮತ್ತೆ ಹೊತ್ತು ಮುಳುಗಿದ್ಮೇಲೆ ಮತ್ತೆ ಗಟ್ಟಿನ ಹಾಲನ್ನೇ ಮಾಡ್ಕೊಡ್ಬೇಕಂತ. ಅಡ್ಬಿಟ್ಟು ₹1 ಹಾಲು ತಗೊಂಡು ಚಾ ಮಾಡ್ಕೊಳ್ಳೋ ಕುಡಿಯೋಕ್ಕಿಲ್ಲ. ನಮ್ಮ ಮನೆಗೆ ಒಂದು ಜೋಡಾಗ್ಬಿಟ್ಟವು ಎಲ್ಲವೂ. ಸಾಯಂಕಾಲ ಹೋಗಿಲ್ಲ ಮಾಡ್ಕೊಡ್ತೀನಿ. ಅದೇನು ಹೊಲಕ್ಕೊಂಟಿಯಾ? ಹ್ಞೂ ಲಕ್ಷ್ಮಕ್ಕ, ಹೊಲಕ್ಕೆ ಹೊಂಟಿದ್ದೆ, ಅದಕ್ಕೆ ನೀನು ಕರೆಯಕ್ಕಂತ ಬಂದ್ವಿ. ಒಂದೆರಡು ಕಟ್ಟಿಗೆ ಇಲ್ಲ, ಒಟ್ಟು ಕಟ್ಟಿಗೆ ಮಾಡ್ಕೊಂಬರೋಣ ಅಂತಂದು. ಮತ್ತು ನೀ ಬರ್ತೀಯೇನ ಅಂತ ಕೇಳಕ್ಕೆ ಬಂದ್ವವ. ಕಟ್ಟಿಗೆ? ಹೌದು ನೋಡ್ಲಿ, ನಮ್ಮ ಮನೆಗೂ ಕಟ್ಟಿ ಕಾಲಿಗೆವು. ನಮ್ಮ ಗೌಡ್ರಿಗೆ ಒಂದಿಷ್ಟು ಕಡಿಸಿ ಇಟ್ಲು ಹಾಕಂತ ಹೇಳಿನಿ. ಕಿವಾಗ ಹಾಕೊಳ್ರಿ ಕೆಲಸದ ಅಂತ ನನಕತ್ತಾರ. ಇವತ್ತು ಬರ್ತೀನಿ ತಡಿ, ನನಗೂ ಮನ್ಯಾಗ ಕೆಲಸ ಅಂದ್ರೆ ಬೇಸರ ಬಿಡೈತಿ. ಒಂದೆರಡು ಮಾಡ್ಕೊಂಬಂದಂಗೆ ಆಯ್ತು, ನಿಮ್ಗೆ ಕೊಟ್ಟ ಒಟ್ಟು ಹಂಗ ಅದೇನು ಮಾತಾಡ್ದಂಗೆ ಆಗತ್ತೆ. ನಡಿ ಹೋಗಂದ. ಬಾ ಹಂಗಾರ ಹೋಗಣ. ಇವ ಅತ್ತೀರ, ನಾವು ಇಜ್ಜಿ ಜಯಕ ಫಾತಿಮಾ ಬಂದಾರ, ನಾವು ಒಂಚೂರು ಅವ್ರ ಕುಟ್ಟಾಗ ಹೊಲಕ್ಕೆ ಹೋಗಿ ಒಂದೆರಡು ಕಟ್ಟಿಗೆ ಮಾಡ್ಕೊಂಡ್ ಬರ್ತೀನಿ ರೀ. ಅದು ಹೋಗ ಅದ್ರ ಜಲ್ದಿ ಬಾ.
ಹ್ಞೂ ಆತ ತಗೋರಿ ಅತ್ತೀರ. ಅಡಿಗೆ ಮಧ್ಯಾಹ್ನ ಅಡಿಗೆನ ಮಾಡಿಟ್ಟಿನಿ. ಅವ್ವ ನೀವು ಇಬ್ರು ಊಟ ಮಾಡ್ರಿ. ಹ್ಞೂ ಆತ ಹಂಗಂತೇಳಿ ಎಲ್ಲಾ ಕೆಲಸ ಮಾಡಿ ಅಂತಂದು ಅಲ್ಲೇ ಪಟ್ಟು ಹೊಡ್ಕೊಂಡು ಕುಂದ್ರಬೇಡ್ರಿ. ಬಡ ಬಡ ಹೊತ್ತು ಮುಳುಗದ್ರಾಗ ಬರ್ರಿ. ಹೊತ್ತು ಮುಳುಗಿನ ಮ್ಯಾಗ ಇನ್ನ ಜಗ್ಗಿರ್ತಾವ. ನಿನ್ ಗಂಡನ ಬರ್ತಾನ, ಮಕ್ಳು ಬರ್ತಾವ ಸಾಲಿಂದ. ಮತ್ತೆ ಚಾ ನಾಷ್ಟ ಎಲ್ಲ ಬೇಕಾಗತ್ತಿ, ಜಲ್ದಿ ಬಂದ್ಬಿಡ. ಹ್ಞೂ ರೀ ಅತ್ತೀರ, ಆಟತಿ ಬರ್ತೀವಲ್ರಿ. ನೋಡ್ಲಿ ಹೋಗನ. ಅಲ್ಲಲ್ಲಿ ನಮ್ಮ ಹೊಲ್ದಾಗಂತ ಒಣ ಕಟ್ಟಿಗಿಲ್ಲ. ನಿಮ್ಮ ಹೊಲ್ದಾಗ ಏನಾರ ಅದಾವನ? ಮತ್ತೆ ನಮ್ಮ ಹೊಲ್ದಾಗ ಇಲ್ಲ ಲಕ್ಷ್ಮಕ್ಕ. ಜೈ ನಿಮ್ಮ ಹೊಲ್ದಾಗ ಅದಾವನ್ರಿ? ಇಲ್ಲಿ ಬಿಡ ಲಕ್ಷ್ಮಕ್ಕ, ನಮ್ಮ ಹೊಲ್ದಾಗ ಎಲ್ಲಿ ತರ್ತೀವಿ? ನಮ್ಮ ಹೊಲ್ದಾಗ ಹುಡುಕೇನಾದ್ರೂ ಒಂದು ಗಿಡ ಇಲ್ಲ. ನಮ್ದುಕ್ಕಿ ಹೊಲ್ದಾಗೂ ಇಲ್ಲ, ನಮ್ದುಕ್ಕೂ ಹೊಲ್ದಾಗೂ ಗಿಡಗೂ ಇಲ್ಲ. ಅಮ್ಮೆ ಅಲ್ಲಲ್ಲ, ನಮ್ದು ಹೊಲಗೆ ಇಲ್ಲ. ನಾವು ನೋಡಿ ನಮ್ದು ಹೊಲಗೆ ಇಲ್ಲ. ಅಲ್ಲಲ್ಲೇ ಬೇಡ್ಲಿ, ಯಾರ ಹೊಲ್ದಾಗೂ ಕಟ್ಟಿಗಿಲ್ಲ, ಹೊಲ ಗಿಡ ಇಲ್ಲ ಅಂತೀರಿ. ಮತ್ತೆ ಎಲ್ಲಿ ಕಟ್ಟಿಗೆ ಮಾಡೋದು? ಅದಾರ ವಿಚಾರ ಮಾಡ್ಕೊಂಡ್ರೆ ಹಂಗ ಹೊಂಟ್ಬಿಟ್ಟಿಲ್ಲ ಹೋಗಿ ಬಸ್ಸನಿಗತ್ತೆ. ಅಯ್ಯ ಲಕ್ಷ್ಮಕ್ಕ, ಆ ಗುಡ್ಡದ ಕೆಳಗೆ ಅಲ್ಲೊಂಚೂರು ಕಾಡಿದ್ದಂಗೆ ಐತಲ್ಲ, ಗಿಡಗಳಲ್ಲಿ ಜಗ್ಗಿ ಒಣಗ್ಯಾವ. ಮೊನ್ನೆ ನೋಡ್ಕೊಂಡ್ ಬಂದೀನಿ. ಈಗ ಬ್ಯಾಸಿಗೆ ನೀರಿದಿಲ್ಲಲ್ಲ, ಮೂಡುಗಳಿಗೆ ಎಲ್ಲ ಎಲ್ಲಿಗೆ ಹೋದ್ರಿ ಒಣಗಿ ನಿಂತಾವ್. ಬೇಸ್ ಬೇಕಾದಂಗ ಮುರ್ಕೊಂಡ್ ಬರ್ಬೋದು. ನಡಿ ಅಲ್ಲೇ ಹೋಗೋಣ. ಏನು ಗುಡ್ಡದ ಕೆಳಗ ಅಲ್ಲಿ ಗಿಡದ ಕಾಡೈತಲ್ಲ, ಅಲ್ಲಿ ಇವ ಅಲ್ಲಿ ಹುಲಿ ಬಂದವಂತವ. ಇವ ಇವ್ರಂದ್ರ ಆ ಕಡೆ ಹುಲಿ ಬಂದ್ಬಿಟ್ಟವು ಅಂತ, ಆ ಕಡೆ ಯಾರೋ ಹೊಲ್ದಾರು ಹೋಗವಲ್ರ ಅಂತ ನೀನ್ ಅಲ್ಲಿ ಕಟ್ಟಿ ಮಾಡ್ಕೊಂಡ್ ಬರಂತಿಯಲ್ಲ, ಬ್ಯಾಡ್ಲೆ. ಅಯ್ಯ ಲಕ್ಷ್ಮಕ್ಕ, ಅಡವ್ಯಾಗ ಪ್ರಾಣಿಗಳಿಗೆ ತಿನ್ನಕ್ಕೇನಲ್ಲದಕ್ಕ ಊರಾಗ ಹೊಕ್ಕೊಂಡು ಎಲ್ಲ ಕಡೆ ಸಿಟಿ ಅನ್ನೋಲು ಏನಿಲ್ಲ ನೋಡ್ತೀನಿ. ಟಿವ್ಯಾಗ ಮೊಬೈಲ್ನಾಗ ತೋರಿಸ್ತಾರ. ಮನೆ ಗೇಟ್ನ ಬಂದು ಎಳ್ಕೊಂಡು ಹೋಕ್ಕವು. ನಮ್ಮಿ ಊರಾಗ ಹೊಕ್ಕೊಂಡವು ಕಾಡ್ನಾಗ ಎಲ್ಲಿರ್ಬೇಕು. ನಾವ ಮನುಷ್ಯರು ಇರ್ಬೇಕು ಇನ್ಮ್ಯಾಗ ಕಾಡ್ನಾಗ. ಅವ ಊರಾಗ ಬಂದಿರ್ತಾವ. ನಡಿ ಯಾ ಇಲ್ಲ ಹಂಗಂತೀಯ? ನಡಿ ಹೋಗಣ.